ಆಳಿದರು ಮತ್ತು ಅವರ ಸಾಮ್ರಾಜ್ಯವು ಪಶ್ಚಿಮದ ಕೊಂಕಣ ಕರಾವಳಿಯಿಂದ ಪೂರ್ವದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿ ಮುಖಜದವರೆಗೆ ವಿಸ್ತರಿಸಿತ್ತು. ದಕ್ಷಿಣದಲ್ಲಿ ಅವರ ಆಧಿಪತ್ಯ ತುಂಗಭದ್ರಾವನ್ನು ಮೀರಿ ಚಂದ್ರವಳ್ಳಿಯವರೆಗೆ ಹರಡಿತ್ತು. ಮೂವರು ರಾಜರು 460 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದರು. ರಾಜ ಸಿಮುಕ ಈ ರಾಜವಂಶದ ಮೊದಲ ಆಡಳಿತಗಾರ. ಪ್ರತಿಷ್ಠಾನ ಸಿಮುಕನ ರಾಜಧಾನಿಯಾಗಿತ್ತು. ಇದು ಈಗಿನ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಫೈತಾನ್ ಎನ್ನುವ ಒಂದು ಪ್ರದೇಶವಾಗಿದೆ. ಕ್ರಿಸ್ತಶಕ 3ರಿಂದ 7ನೇ ಶತಮಾನದವರೆಗೆ ಕರ್ನಾಟಕವನ್ನು ಬನವಾಸಿಯ ಕದಂಬರು ಆಳಿದರು. ಅವರು ಶಾತವಾಹನರ ಅಧಿಕಾರ ಮತ್ತು ಕೀರ್ತಿಯ ವಾರಸುದಾರರಾಗಿದ್ದರು. ಕದಂಬರ ಆಳ್ವಿಕೆಯಲ್ಲಿ ಕರ್ನಾಟಕದ ಸಂಸ್ಕೃತಿಯು ಹೊಸ ಮೈಲುಗಲ್ಲನ್ನು ತಲುಪಿತ್ತು. ಕದಂಬರು ತಮ್ಮನ್ನು ಬ್ರಾಹ್ಮಣರೆಂದು ಕರೆದುಕೊಂಡಿದ್ದಾರೆ. ವನವ್ಯಾಸ ಗೋತ್ರಕ್ಕೆ ಸೇರಿದವರು ಮತ್ತು ಹರಿತಿಯ ಪುತ್ರರು ಅಂಥೇಳಿ ನಾವು ಕದಂಬರನ್ನು ನೋಡ್ತೇವೆ. ಹಾಗಾದರೆ ಕದಂಬರ ಕಾಲ ಮುಗಿದ ನಂತರ ಶಾತವಾಹನರ ಕಾಲದಲ್ಲಿ ಅವರ ಒಂದು ಸಾಮಾಜಿಕ ಸ್ಥಿತಿ ಯಾವ ರೀತಿಯಾಗಿತ್ತು ಅಂಥೇಳಿ ನೋಡೋದಾದ್ರೆ, ಶಾತವಾಹನರು ವೈದಿಕ ಧರ್ಮವನ್ನು ಅನುಸರಿಸಿದರು ಮತ್ತು ಅಶ್ವಮೇಧದಂತಹ ಯಾಗಗಳನ್ನು ಮಾಡಿದರು. ಸಾಮಾಜಿಕ ವಿಭಾಗಗಳಲ್ಲಿ 4 ವರ್ಗಗಳಿದ್ದು, ಮಹಾಭೋಜ್ಯರು, ಮಹಾರಥಿಗಳು ಮತ್ತು ಮಹಾಸೇನಾಪತಿಗಳು ಸಮಾಜದಲ್ಲಿ